ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಕ್ವಿಕ್ ಆಗಿ ಈ ಟಾಪಿಕ್ನ ಮುಗಿಸ್ತಿದ್ದೀನಿ. ಸೊ ಅದಕ್ಕೋಸ್ಕರ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ಈ ವಿಡಿಯೋ, ಚಿಕ್ಕದಾಗಿ. ಓಕೆ, ಇವತ್ತಿನ ವಿಡಿಯೋ ಬಂದು ಆಲ್ ಅಬೌಟ್ ವಿಷನ್ ಬೋರ್ಡ್. ನಾನು ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಓಕೆ, ಸೊ ಅದನ್ನು ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಬಟ್ ನಾನು ಅಲ್ಲಿಗೆ ವಿಶ್ ಏನು ಅಂತ ಬರ್ದಿಲ್ಲ, ಬಟ್ ಬರೀ ಪಿಕ್ಚರ್ಸ್ನ ಅಷ್ಟೇ ಅಂಟಿಸಿದ್ದೀನಿ. ಯಾಕಂದರೆ ವಿಶ್ ಯಾವಾಗಲೂ ಸೀಕ್ರೆಟ್ ಆಗಿರಬೇಕು. ನೀವು ಅಷ್ಟೇ ವಿಶ್ ಏನ್ ಬರೀತೀರಾ, ಕೀಪ್ ಇಟ್ ಸೀಕ್ರೆಟ್ ಅಂಡ್ ರೈಟ್ ಇಟ್ ಸೀಕ್ರೆಟ್ಲಿ. ಎವ್ರಿ ಡೇ ನೋಡಿ, ದಟ್ ಇಸ್ ವಾಟ್ ವಿಷನ್ ಬೋರ್ಡ್. ಓಕೆ, ಅದಕ್ಕೋಸ್ಕರ ನಾನೇನು ಬರ್ದಿಲ್ಲ. ವಿಷನ್ ಬೋರ್ಡ್ ಬರೆಯೋದಕ್ಕೋಸ್ಕರ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಅನ್ನೋದನ್ನ ಒಂದು ಕ್ಲಿಪ್ಸ್ ತಗೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ಮೊದಲು ನಿಮಗೆ ಯಾವ ಬುಕ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಇದರ್ ಡೈರಿ ಅಥವಾ ಒಂದು ಬೇಸಿಕ್ ಬುಕ್ ಅಥವಾ ಮ್ಯಾಜಿಕ್ ಬುಕ್ ಅಂತೆಲ್ಲ ಸಿಗುತ್ತೆ. ಸೊ ನೀವು ಆ ಥರ ಯಾವುದು ಬುಕ್ ಅಂತ ಡಿಸೈಡ್ ಮಾಡಿಕೊಂಡು ಆ ವರ್ಷದ ವಿಷನ್ ಬೋರ್ಡ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಬೋರ್ಡ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಬೋರ್ಡ್ ಆದರೂ ತೊಗೊಳ್ಳಿ. ಅದ್ರ ಜೊತೆಗೆ ನಾನು ಗಮ್ಮು ಮತ್ತು ಕತ್ರಿ ಮತ್ತು ನಾನು ಪಿಂಟ್ರೆಸ್ಟಿಂದ ತಗೊಂಡಿರೋ ಫೋಟೋಸ್ ಎಲ್ಲ ಪ್ರಿಂಟ್ ಮಾಡಿ ತರಿಸಿದ್ದೀನಿ. ಇದಿಷ್ಟು ವಿಷನ್ ಬೋರ್ಡ್ಗೆ ನಾನು ಮಾಡ್ಕೊಂಡಿರೋ ಪ್ರಿಪ್ರೇಷನ್ ಏನೇನಂತ ನೋಡಿದ್ರಿ ಅನ್ಕೊಳ್ತೀನಿ. ಸೊ ಅದನ್ನ ನಾನು ಈ ಡೈರಿಯಲ್ಲಿ ಎಲ್ಲ ಸ್ಟಿಕ್ ಮಾಡಿದ್ದೀನಿ. ಓಕೆ, ಈ ಡೈರಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿರೋದು ಈ ವರ್ಷಕ್ಕೆ. ಓಕೆ, ಸೊ ಇದರಲ್ಲಿ ತುಂಬ ಡೀಟೈಲ್ಡ್ ಆಗಿದೆ, ಲೈಕ್ ಡೇಟ್ಸ್ ಆ್ಯಂಡ್ ಫೆಸ್ಟಿವಲ್ ಆ್ಯಂಡ್ ನಮ್ಮ ಡೇ ರೊಟೀನ್ ಹೇಗಿರಬೇಕು ಆ್ಯಂಡ್ ಡಿಸಿಪ್ಲಿನ್ ಅನ್ನೋದನ್ನ ಯಾವ ಥರ ಮೇಂಟೈನ್ ಮಾಡಬೇಕು ಎಲ್ಲ, ಲೈಕ್ ಡೇ ಟು ಡೇ ಲೈಫಲ್ಲಿ ನಾವು ಏನೇನು ಫಾಲೋ ಮಾಡಬೇಕು ಅನ್ನೋದು ಇದರಲ್ಲಿದೆ. ಆ್ಯಂಡ್ ರಾಶಿಗಳ ಬಗ್ಗೆ ಇದೆ. ಇವಾಗ ನಾನು ಜಸ್ಟ್ ಪಿಕ್ಚರ್ ಅಂಟಿಸಿರೋದನ್ನ ಹೇಳ್ಕೊಂಡು ಹೋಗ್ತೀನಿ. ಆ್ಯಂಡ್ ನಾನು ಬ್ರೀಫಾಗಿ ಯಾವುದೇ ವಿಷ್ಣು ಎಕ್ಸ್ಪ್ಲೈನ್ ಮಾಡಲ್ಲ. ಜಸ್ಟ್ ಬೇಸಿಕ್ ಆ ಒಂದು ನನ್ನ ಡ್ರೀಮ್ ಅಂದರೆ ಬೇಸಿಕ್ ಒಂದು ರಿಯಲಿಸ್ಟಿಕ್ ಡ್ರೀಮ್ ಅನ್ನೋದೇನಿರುತ್ತೆ ಎಲ್ರಿಗೂ ಕಾಮನ್ ಆಗಿ, ಅದೊಂದು ಆ ಥರದ್ದಷ್ಟೇ ನಿಮಗೆ ಹೇಳ್ತೀನಿ. ಸೊ ಎಕ್ಸಾಂಪಲ್ ಫಿಸಿಕಲ್ ಹೆಲ್ತ್ ಬಗ್ಗೆ ನಿಮಗೆ ರಿಲೇಟೆಡ್ ಆಗಿರೋ ಪಿಕ್ಚರ್ಸ್ಗಳನ್ನ ಸರ್ಚ್ ಮಾಡಿ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಇಟ್ಕೊಂಡು ಈ ಥರ ಸ್ಟಿಕ್ ಮಾಡ್ಕೊಳ್ಬೇಕು. ಮೀನ್ಸ್ ಏನು ಹೇಳ್ತಾರೆ, ಅಂಟಿಸ್ಕೊಳ್ಳಿ. ಓಕೆ, ಇಲ್ಲಿ ನಿಮ್ಮ ವಿಶ್ಗಳನ್ನೆಲ್ಲ ಬರ್ಕೋಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂತು ಅಗೈನ್ ಇದೊಂದು ಏನು ಅಂತ ಹೇಳಲ್ಲ, ಜಸ್ಟ್ ಪಿಕ್ಚರ್ಗಳನ್ನ ನೋಡ್ಕೊಳ್ಳೋದ. ಓಕೆ, ಆ್ಯಂಡ್ ಅಗೈನ್ ನನ್ನ ವರ್ಕ್ ಬಗ್ಗೆ. ಓಕೆ, ಅಗೈನ್ ಯೂಟ್ಯೂಬ್. ಈ ವರ್ಷ ನಾನು ಯೂಟ್ಯೂಬ್ಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಲೆವೆಲ್ಗೆ ನಾನು ಯೂಟ್ಯೂಬ್ ಚಾನಲ್ನ ಅಚೀವ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ಯೂಟ್ಯೂಬ್ ಅಚೀವ್ಮೆಂಟ್ ಬಗ್ಗೆ ಇದೆ ಪಿಕ್ಚರು. ಓಕೆ, ಆ್ಯಂಡ್ ಯಾರಿದ್ದಾನೆ ಸ್ಕಿನ್ ಕೇರ್ ಇಷ್ಟ ಇಲ್ಲ, ಎಲ್ರಿಗೂ ಸ್ಕಿನ್ ಆ್ಯಂಡ್ ಹೇರ್ ಚೆನ್ನಾಗಿರ್ಬೇಕು ಅಂತ ಇರುತ್ತಲ್ಲ. ಸೊ ಅದೊಂದು ವಿಶ್ ಆ್ಯಂಡ್ ಡ್ರೀಮ್. ಓಕೆ, ಆ್ಯಂಡ್ ನೆಕ್ಸ್ಟು ಇದು ಏನಂತ ಎಕ್ಸ್ಪ್ಲೈನ್ ಮಾಡಲ್ಲ. ಇದು ನೆಕ್ಸ್ಟ್ ಈ ಥರ ಒಂದಷ್ಟು ನಾನು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಬಗ್ಗೆ, ನನ್ನ ಫ್ಯಾಮಿಲಿಯವ್ರ ಬಗ್ಗೆ, ನನ್ನ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರ ಬಗ್ಗೆನೂ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಆ್ಯಂಡ್ ಇದೊಂದು ಪೇಜ್ ಖಾಲಿ ಬಿಟ್ಟಿದ್ದೀನಿ, ಅಲ್ಲೇನೋ ಬರೀಬೇಕು. ಓಕೆ, ಆ್ಯಂಡ್ ಇಲ್ಲಿ ಅಗೇನ್ ಫ್ಯಾಮಿಲಿ ಇದೆ. ಆ್ಯಂಡ್ ಈ ವರ್ಷ ನಾನು ಏನೇನು ಅಚೀವ್ ಮಾಡಿದೆ, ಫೈನಲಿ ಮಾಡಿದೆ. ಆಲ್ರೆಡಿ ನಂದು ಮೈಂಡ್ ಸೆಟ್ ಹಂಗೆ ಇದೆ. ಓಕೆ, ಈ 2025 ನಾನು ಏನೇನು ಅಚೀವ್ ಮಾಡಿದೆ, ಫೈನಲಿ ನಾನು ಇಷ್ಟೆಲ್ಲ ಪಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಲಾಸ್ಟ್ ಅನ್ನೊಂದು ಪಿಕ್ಚರ್ಗಳು. ಓಕೆ, ವಿಷನ್ ಬೋರ್ಡ್ ನಾನೇನಿಗೆ ಈ ಡೈರಿಯಲ್ಲಿ ಕ್ರಿಯೇಟ್ ಮಾಡ್ಕೊಂಡೆ ಅಂತಂದ್ರೆ, ವಿಷನ್ ಬೋರ್ಡ್ ನ ಕ್ರಿಯೇಟ್ ಮಾಡ್ಬಿಟ್ಟು ನೀವು ಸೈಡ್ ಅಲ್ಲಿ ಇಟ್ಬಿಟ್ಟು ಯಾವಾಗ್ಲೂ ಒಂದ್ಸರಿ ನೋಡಿದ್ರೆ ಉಪಯೋಗ ಆಗಲ್ಲ. ಓಕೆ, ಎವ್ರಿ ಡೇ ಒಂದಿನ 2 ದಿನ ಮಿಸ್ ಆದ್ರೆ ಓಕೆ, ಬಟ್ ಎವ್ರಿ ಡೇ ನೀವು ವಿಷನ್ ಬೋರ್ಡ್ ನೋಡ್ಬೇಕು. ನೀವು ಅಲ್ಲಿ ಬರ್ದಿರೋ ವಿಶಸ್ ಆಗ್ಲಿ, ನಿಮ್ ಡ್ರೀಮ್ ಆಗ್ಲಿ, ಅದೆಲ್ಲ ನೋಡ್ಬೇಕು. ಮೇನ್ ಆಗಿ ನೀವು ಬರ್ದಿರೋ ವಿಶಸ್, ಡ್ರೀಮ್ ನ ಓದ್ತಿರೋ ಬಿಡ್ತಿರೋ ಅಲ್ಲಿರೋ ಪಿಕ್ಚರ್ಸ್ಗಳನ್ನ ನೀವು ನೋಡಿ ಒಂದು ವಿಜುವಲೈಸ್ ಮಾಡಬೇಕು. ಅದು ನೀವೇ, ಅದು ನಿಮ್ಮ ಲೈಫ್ ಸ್ಟೈಲು ಅನ್ನೋ ಥರ. ಓಕೆ, ದಟ್ಸ್ ವಾಟ್ ವಿಷನ್ ಬೋರ್ಡ್. ನಾನೇನಕ್ಕೆ ಈ ಡೈರಿಯಲ್ಲಿ ಮಾಡ್ಕೊಂಡೆ ಅಂದರೆ, ಈ ಡೈರಿನ ನಾನು ಡೇ ಟು ಡೇ ಲೈಫಲ್ಲಿ ಏನೇನು ಪಾಯಿಂಟ್ ಡೇ ಟು ಡೇ ಲೈಫಲ್ಲೂ ಕೂಡ ಯೂಸ್ ಮಾಡೋಕ್ಕೆ ಇಟ್ಕೊಳ್ತಿದ್ದೀನಿ. ಅಂದರೆ ಡೈಲಿ ಬೇರೆ ಬೇರೆ ಒಂದರ್ಧ ಭಾಗದಿಂದ ಬೇರೆ ಬೇರೆ ಏನಾದರೂ ಲೈಕ್ ನನ್ನ ಡೇ ಅಲ್ಲಿ ಆಗೋದೇನೋ ಒಂದು ಪಾಯಿಂಟ್ಸ್ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಇದೇ ಡೈರಿ. ಸೊ ದಟ್ ಮೀನ್ಸ್ ನಾನು ಇದನ್ನ ಎವ್ರಿ ಡೇ ನನ್ನ ಜೊತೆ ಕ್ಯಾರಿ ಮಾಡ್ತೀನಿ. ಸೊ ನಾನು ಎವ್ರಿ ಡೇ ನನ್ನ ಡೇ ಟು ಡೇ ಲೈಫಲ್ಲಿ ಏನೇ ಒಂದು ಆಗಿದ್ದನ್ನ ಬರೀಬೇಕು ಅಂತ ಓಪನ್ ಮಾಡಿದಾಗ ನಾನು ಮರ್ತಿದ್ರು ಕೂಡ ಅದನ್ನ ಬರೆಯೋಕೆ ಹೋದಾಗ ನನಗೆ ವಿಷನ್ ಬೋರ್ಡ್ ನೆನಪಾಗಿ ನಾನು ಎವ್ರಿ ಡೇ ಅದನ್ನ ನೋಡ್ಬೋದು. ಓಕೆ,
ಇದು ನಾನು ಫಾಲೋ ಮಾಡ್ತಿರೋಂಥ ಟೆಕ್ನಿಕ್ಕು. ಇಲ್ಲ ನಾನು ಮರ್ತ್ಕೊಳ್ದೆ ಎವ್ರಿ ಡೇ ಫಾಲೋ ಮಾಡ್ತೀನಿ, ನಾನು ನೋಡ್ತೀನಿ ಅಂದರೆ ನೀವು ಈ ಪಿಕ್ಚರ್ಸ್ ಎಲ್ಲ ಒಂದು ಶೀಟಲ್ಲಿ ಅಂಟಿಸ್ಬಿಟ್ಟು ನಿಮ್ಮ ವಾಲ್ಗೆ ನಿಮ್ಮ ಬೆಡ್ರೂಮಲ್ಲಿ ಸ್ಟಿಕ್ ಮಾಡ್ಕೊಂಡು ಬಿಡ್ಬೋದು. ಸ್ಟಿಕ್ ಮಾಡಿ ನೀವು ಎವ್ರಿ ಡೇ ಎದ್ದ ತಕ್ಷಣನೋ ಅಥವಾ ಬಿಫೋರ್ ಸ್ಲೀಪಿಂಗ್ ನೀವು ಅದನ್ನ ವಿಷನ್ ಬೋರ್ಡ್ನ ನೋಡಿ ಒಂದು ವಿಜುವಲೈಸ್ ಮಾಡಬೇಕು. ನಿಮ್ಮ ಲೈಫ್ ಸ್ಟೈಲ್ ಆ ಥರ ಇದೆ, ಈ ವರ್ಷ ನೀವು ಅದೆಲ್ಲ ಅಚೀವ್ ಮಾಡಿದ್ದೀರಾ ಅಂತ. ಸೊ ಅದನ್ನ ಫಾಲೋ ಮಾಡ್ಬೋದು ಅಥವಾ ಇದನ್ನ ಫಾಲೋ ಮಾಡ್ಬೋದು. ಖಂಡಿತ ಹೇಳ್ತೀನಿ, ನನಗೆ ಬೆಳಗ್ಗೆ ಎದ್ದು ಆ ವಿಷನ್ ಬೋರ್ಡ್ ಮುಂದೆ ಕುತ್ಕೊಂಡು ನಾನು ವಿಜುವಲೈಸ್ ಮಾಡ್ತೀನಿ, ನಾನು ಟೈಮ್ ಕೊಟ್ಟು ನೋಡ್ತೀನಿ ಅನ್ನೋದು ನನಗೆ ನಂಬಿಕೆ ಇಲ್ಲ ನನ್ನ ಲೈಫ್ ಸ್ಟೈಲ್ ಪ್ರಕಾರ. ಯಾಕಂದ್ರೆ ಒಂದೊಂದ್ಸರಿ ವರ್ಕ್ಗೆ ಲೇಟ್ ಆಗ್ಬಿಟ್ಟು ನಾನೇ ಲೇಟಾಗಿ ಎದ್ದಿರ್ತೀನಿ, ವರ್ಕ್ಗೆ ಲೇಟ್ ಆಗ್ತಿದೆ ಅಂತ ಪಟ ಅಂತ ಎದ್ದು ಬರೋದಿರುತ್ತೆ. ಆ್ಯಂಡ್ ನೈಟು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿ ಮತ್ತೆ ಮಲ್ಗೋ ಟೈಮಲ್ಲಿ ನಾನು ಸ್ಕಿನ್ ಕೇರು ಅದು ಇದು ಅಂತ ಮುಗಿಸಿ ಮತ್ತೆ ವಿಷನ್ ಬೋರ್ಡ್ ನೋಡಿಕೊಂಡು ವಿಜುವಲೈಸ್ ಮಾಡಿ ಮಲಗ್ತೀನಿ ಅನ್ನೋದು ನನಗೆ ಡೌಟು. ಓಕೆ, ಅದಕ್ಕೋಸ್ಕರ ನಾನು ಈ ಡೈರಿಯಲ್ಲಿ ಬರ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಡೈರಿಯಲ್ಲಿ ನಾನು ಫ್ರೀ ಟೈಮಲ್ಲಿ ಇರ್ಬೇಕಾದ್ರೆ ಒಂದು ಟೈಮ್ ಆದರೂ ದಿನದಲ್ಲಿ ಓಪನ್ ಮಾಡ್ತೀನಿ. ಓಕೆನಾ, ಏನೋ ಪಾಯಿಂಟ್ ಏನೋ ಬರ್ಕೊಳ್ಳೋಕೆ ಖಂಡಿತ ಓಪನ್ ಮಾಡ್ತೀನಿ ಡೇಯಲ್ಲಿ. ಓಕೆ, ಆವಾಗ ನಾನು ವಿಷನ್ ಬೋರ್ಡ್ ಅಂದ್ರೆ ನನ್ನ ವಿಷನ್ ಬೋರ್ಡ್ನ ನಾನು ನೋಡ್ಲೇಬಹುದು ಆ್ಯಂಡ್ ಮಿಸ್ ಮಾಡದೆ ನೋಡ್ಬೋದು. ಇದೊಂದು ನಾನು ಫಾಲೋ ಮಾಡ್ಕೊಡ್ತಿರೋದು ಅಷ್ಟೇ. ಸೊ ನೀವು ನಿಮ್ಗೆ ಆ ಥರ ಟೆಕ್ನಿಕ್ ಫಾಲೋ ಮಾಡ್ತೀರಾ ಅಂದ್ರೆ ಆ ಥರ ಟೆಕ್ನಿಕ್ ಫಾಲೋ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ಅಲ್ಲಿ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ವಿಶ್ಗಳು ಬರ್ದಿಲ್ಲ ನೀವು ಅಂತಂದ್ರೂ ಫೈನ್. ಓಕೆ, ನೀವು ಒಂದು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿರ್ತೀರಲ್ವಾ, ಅದನ್ನ ನೋಡ್ತಾ ನಿಮ್ದು ಏನು ವಿಶ್ ಇತ್ತು ಅನ್ನೋದನ್ನ ನೀವು ವಿಜುವಲೈಸ್ ಮಾಡ್ಬೋದು. ಇಲ್ಲ ನೀವು ಬರೀತೀರಿ ಸೈಡಲ್ಲಿ ಅಂದ್ರೂ ಬರೀಬೋದು. ನಾನು ಎರಡನ್ನೂ ಫಾಲೋ ಮಾಡ್ತೀನಿ. ಬರ್ದಿದ್ದೀನಿ, ಅದ್ರ ಮುಂದೆನೆ ಪಿಕ್ಚರ್ಗಳನ್ನ ಅಂಟಿಸಿದ್ದೀನಿ. ಸೊ ನಾನು ಏನೇ ಮರ್ತಿದ್ರು ಅಲ್ಲಿ ಬರ್ದಿರೋದನ್ನ ನೋಡಿ ಆದ್ರೂ ನಂಗೆ ಅದು ನೆನಪಾಗುತ್ತೆ. ಆ್ಯಂಡ್ ದಟ್ಸ್ ಆಲ್. ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋದು ಅಷ್ಟೇ ಈಸಿ. ಈ ಪಿಕ್ಚರ್ಗಳೆಲ್ಲ ಪ್ರಿಂಟ್ ಯಾವ ಥರ ತಗೊಂಡೆ ಅಂದರೆ, ನಾನು ಪಿಂಟ್ರೆಸ್ಟ್ ಅಥವಾ ನೀವು ಗೂಗಲಲ್ಲಿ ಡೌನ್ಲೋಡ್ ಮಾಡ್ತೀರಾ, ಪಿಂಟ್ರೆಸ್ಟ್ಗೆ ಹೋಗ್ತೀರಾ, ಅಥವಾ ಎಲ್ಲಿ ನಿಮಗೆ ರಿಲೇಟೆಡ್ ಆಗಿರೋವಂಥದ್ದು ನೀವು ಅಚೀವ್ ಮಾಡಬೇಕು ಅಂದ್ಕೊಂಡಿರೋವಂಥದ್ದು ಪಿಕ್ಚರ್ಗಳು ಕಾಣಿಸುತ್ತೆ, ಕ್ರಾಪ್ ಮಾಡಿ ಇಟ್ಕೊಳ್ಳಿ. ಅಥವಾ ಪಿಂಟ್ರೆಸ್ಟ್ಗೆ ಹೋಗಿ ನಿಮಗೆ ಬೇಕಾಗಿರೋ ಟಾಪಿಕ್ನ ಎಂಟರ್ ಮಾಡಿದ್ರೆ ಅದು ರಿಲೇಟೆಡ್ ಪಿಕ್ಚರ್ಸ್ ಬರುತ್ತೆ. ಸ್ಲೋ ಆಗಿ ಹುಡುಕಿ ಆ ರಿಲೇಟೆಡ್ ಅಲ್ಲಿ ನಿಮಗೆ ಯಾವುದು ತುಂಬಾ ರಿಲೇಟೆಡ್ ಇದೆ, ಆ ಪ್ಲೇಸು, ಆ ಜಾಗ ಆ್ಯಂಡ್ ಅಲ್ಲಿರೋ ಲೈಕ್ ಮನುಷ್ಯನೇ ಆಗಿರ್ಲಿ, ನಿಮಗೆ ರಿಲೇಟೆಡ್ ಅಂತಂದ್ರೆ ಆ ಪಿಕ್ಚರ್ ಹೌದು ಅದು ಸೆಲೆಕ್ಟ್ ಮಾಡಿಬಿಟ್ಟು ಪ್ರಿಂಟ್ ತಗೊಂಡು ನೀವು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ಬೋದು. ನಾನು ಕೂಡ ಅಷ್ಟೇ ಪಿಂಟ್ರೆಸ್ಟ್ ಅಲ್ಲೇ ಈ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ನಾನು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿರೋದು. ಓಕೆ, ಸೊ ದಟ್ಸ್ ಆಲ್. ಇಟ್ಸ್ ವೆರಿ ಸಿಂಪಲ್. ನನ್ನ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ಕೊಂಡಿರೋದು ಆ್ಯಂಡ್ ಸಿಂಪಲ್ ಆಗಿದೆ. ಆ್ಯಂಡ್ ಈ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡೋದು ದೊಡ್ಡದಲ್ಲ, ನೀವು ಅದಕ್ಕೆ ಎಫರ್ಟ್ ಕೂಡ ಹಾಕಬೇಕು. ಓಕೆ, ನೀವೇನೇ ಒಂದು ವಿಷಯ ವಿಜುವಲೈಸ್ ಮಾಡ್ತೀರಾ ಅಂದರೆ ನಿಮ್ಮ ಕೈಯಿಂದ ಅಟ್ಲೀಸ್ಟ್ ಸ್ವಲ್ಪನಾದರೂ ಎಫರ್ಟ್ ಇರಬೇಕು. ಆವಾಗ ನೀವು ಯೂನಿವರ್ಸ್ಗೆ ಎವ್ರಿ ಟೈಮ್ ಅದನ್ನು ನೋಡಿದಾಗ ಲೈಕ್ ಎವ್ರಿ ಟೈಮ್ ನೀವು ಟ್ರೈ ಮಾಡ್ತಿರ್ಬೇಕಾದ್ರೆ ಯೂನಿವರ್ಸ್ ನೆನ್ಪು ಮಾಡ್ಕೊಳ್ಳುತ್ತೆ. ಲೈಕ್ ಈ ವಿಷ್ ನನ್ಗೆ ಹೇಳಿದ್ದಾರೆ, ಇದು ನಾನು ಪೂರೈಸಬೇಕು, ಅವ್ರ ಕಡೆಯಿಂದ ಎಫರ್ಟ್ ಇದೆ ಅಂತ. ಸೊ ಅದಕ್ಕೋಸ್ಕರ ಯು ಬಿಲೀವ್ ಆರ್ ನಾಟ್, ನೀವು ಬಿಲೀವ್ ಮಾಡಿ ಅಚೀವ್ ಮಾಡ್ತೀರಾ, ಎಫರ್ಟ್ ಆಗ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಆ ಕೆಲಸ ನಡೆಯುತ್ತೆ. ಓಕೆ, ಇನ್ನೊಂದು, ನೀವು ವಿಷನ್ ಬೋರ್ಡ್ ಬರೀಬೇಕಾದ್ರೆ ಗ್ರಾಟಿಟ್ಯೂಡ್ ಕೂಡ ತುಂಬಾ ಇಂಪಾರ್ಟೆಂಟು. ಗ್ರಾಟಿಟ್ಯೂಡ್ ಅಂದ್ರೆ ನೀವು ಫಸ್ಟ್ನೇ ಪೇಜ್ ನಾನು ಏನಕ್ಕೆ ಖಾಲಿ ಬಿಟ್ಟಿದ್ದೀನಲ್ಲ, ಇಲ್ಲಿ ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಹೇಳ್ಬೇಕು. ಓಕೆ, ಗ್ರಾಟಿಟ್ಯೂಡ್ ಹೇಗೆ ಹೇಳೋದಂದ್ರೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಈ ಬುಕ್ಕಲ್ಲಿ ನಾನು ಬರ್ದಿರುವಂತ ಎಲ್ಲ ವಿಶ್ ಅಂಡ್ ಎಲ್ಲ ನನ್ನ ಡ್ರೀಮ್ನ ಈ ವರ್ಷದಲ್ಲಿ ನೀನು ನಾನು ಕಂಪ್ಲೀಟ್ ಮಾಡಿ ಕೊಟ್ಟಿದ್ಯಾ. ನಿಮ್ಮ ಭಾಷೆಯಲ್ಲಿ ನಿಮ್ಗೆ ಈಸಿ ಆಗೋ ಥರ ಬರ್ಕೊಳ್ಳಿ. ಓಕೆ, ಕೊಟ್ಟಿದ್ಯಾ. 2025 ಇಟ್ಸ್ ಮೈ ಗೋಲ್ಡನ್ ಇಯರ್ ಅಂತ ಬರ್ಕೊಳ್ಳಿ. ಇಲ್ಲೊಂದು ಗ್ರಾಟಿಟ್ಯೂಡ್ ಹಾಕ್ಬಿಟ್ಟು ಮತ್ತೆ ಕೊನೆ ಒಂದು ಪೇಜಲ್ಲಿ ಕೂಡ ನೀವು ಗ್ರಾಟಿಟ್ಯೂಡ್ ತಲುಪಿಸ್ಬೇಕು. ಕೊನೆ ಒಂದು ಪೇಜ್ ಅಂದ್ರೆ ನಿಮ್ಗೆ ಏನೇನು ಬೇಕು ಎಲ್ಲ ಅಚೀವ್ ಆಯ್ತು ಅಂತ ಲಾಸ್ಟ್ ಅಲ್ಲಿ ನಾನು ಹಿಂಗೊಂದು ಸ್ಟಿಕ್ ಮಾಡ್ಕೊಂಡು ಇಲ್ಲಿ ಮತ್ತೆ ಗ್ರಾಟಿಟ್ಯೂಡ್ ಅಂದ್ರೆ ಈ ಇಷ್ಟೆಲ್ಲ ವಿಷಯಗಳನ್ನ ಪ್ರತಿಯೊಂದು ವಿಷಯಕ್ಕೂ ಇಲ್ಲಿ ಏನೇನು ಬರ್ದಿದ್ದೀರಾ ಆ ವಿಷಯಗಳಿಗೆ ಇಲ್ಲೊಂದು ಗ್ರಾಟಿಟ್ಯೂಡ್ಗಳನ್ನ ತೋರಿಸ್ಬೇಕು. ಗ್ರಾಟಿಟ್ಯೂಡ್ ಅನ್ನೋದು ಥ್ಯಾಂಕ್ ಯು ಅನ್ನೋ ವರ್ಡ್ ಯೂಸ್ ಮಾಡಿ ಅದು ಕಂಪ್ಲೀಟ್ ಆಗಿದೆ ಅಂತ ಬರೀಬೇಕಷ್ಟೇ, ಸಿಂಪಲ್. ಓಕೆ, ಗ್ರಾಟಿಟ್ಯೂಡ್ ತೋರಿಸಿ ಕಂಪ್ಲೀಟ್ ಮಾಡಿ ನಿಮ್ಮ ವಿಷನ್ ಬೋರ್ಡ್ನ. ಇನ್ನು ಇದು ಜಾನ್ ಫಸ್ಟ್ ವೀಕೇನೆ, ಇದನ್ನ ಜಾನ್ ಫಸ್ಟ್ ವೀಕು. ಸೊ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀವು ಏನಾದರೂ ಇನ್ನು ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಬೇಗ ಕಂಪ್ಲೀಟ್ ಮಾಡಿ ನಿಮ್ಮ ವಿಷನ್ ಬೋರ್ಡ್. ಈ ಮಂತ್ ಮುಗಿಯೋಷ್ಟರಲ್ಲಿ ಕ್ರಿಯೇಟ್ ಮಾಡೋದೇ ತುಂಬಾ ಒಳ್ಳೇದು. ಆಮೇಲೂ ಮಾಡ್ಬೋದು, ಬಟ್ ದಿಸ್ ಇಸ್ ದ ಸ್ಟಾರ್ಟಿಂಗ್ ಮಂತ್ ಆಫ್ ದಿಸ್ ಇಯರ್ ಅಲ್ವಾ.
ಸೊ ಇವಾಗ ಕ್ರಿಯೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನಂದ್ರೆ ವಿಷನ್ ಬೋರ್ಡ್ ಅಲ್ಲಿ ಒಂದು ನೆಗೆಟಿವ್ ವರ್ಡ್ ಕೂಡ ಯೂಸ್ ಮಾಡಬಾರ್ದು. ಅಂಡ್ ಇದು ನನಗೆ ಇದು ನಾನು ಅಚೀವ್ ಮಾಡ್ತೀನಿ ಅನ್ನೋದನ್ನು ಯೂಸ್ ಮಾಡಬಾರ್ದು. ಅಚೀವ್ ಮಾಡಿದೀನಿ ಅನ್ನೋದನ್ನೇ ಬರೀಬೇಕು. ಓಕೆ, ನೀವು ಲೈಕ್ ಫ್ಯೂಚರ್ ಅಥವಾ ಪಾಸ್ ಲೈಕ್ ಫ್ಯೂಚರ್ ವರ್ಡ್ನ ಯೂಸ್ ಮಾಡೋದಕ್ಕಿಂತ ಐ ವಿಲ್ ಅಚೀವ್ ಅನ್ನೋದಕ್ಕಿಂತ ಐ ಹ್ಯಾವ್ ಅಚೀವ್ಡ್ ಅನ್ನೋ ಥರ ಬರೀಬೇಕು. ಓಕೆ, ಸೊ ಯಾವುದೇ ಥರ ನೆಗೆಟಿವ್ ವರ್ಡ್ನ ಯೂಸ್ ಮಾಡಬೇಡಿ. ಆ್ಯಂಡ್ ನನ್ನ ಡೈರಿನ ನಾನು ಡೇ ಟು ಡೇ ಲೈಫ್ಗೂ ಯೂಸ್ ಮಾಡ್ತೀನಿ. ಆವಾಗ ನಾನು ಎವ್ರಿಡೇ ನೋಡ್ಬೋದು ವಿಷನ್ ಬೋರ್ಡ್ ಅಂತ ಹೇಳಿದ್ನಲ್ಲ, ಹಾಗಂತ ಹೇಳಿ ನಾನು ಎವ್ರಿಡೇ ಆಗೋ ನೆಗೆಟಿವ್ ಪಾಯಿಂಟ್ಸ್ನ ತಂದು ನಾನು ಡೈರಿಲಿ ಬರಿತೀನಿ ಅಂತಲ್ಲ. ಐ ಓನ್ಲಿ ರೈಟ್ ಓನ್ಲಿ ಪಾಸಿಟಿವ್ ಥಿಂಗ್ಸ್. ನನ್ನ ಡೇಯಲ್ಲಿ ಇಷ್ಟು ಖುಷಿಯಾಗಿದ್ದೆ, ನನ್ನ ಡೇಯಲ್ಲಿ ಇಷ್ಟು ಏನೋ ಒಂದು ಖುಷಿ ವಿಷಯನ ಆ ಡೈರಿಯಲ್ಲಿ ಬರಿತಾ ಹೋಗ್ತೀನಿ ಎವ್ರಿಡೇ, ಒಂದು ಗುಡ್ ಅಫರ್ಮೇಷನ್ ತರ. ಓಕೆ, ಆ ತರ ಮೇಂಟೈನ್ ಮಾಡಿ ಯಾವುದೇ ಡೈರಿಯಲ್ಲಿ. ಆ ತರ ನಿಮ್ಗೆ ಏನಾದ್ರೂ ಹಿಸ್ಟ್ರಿ ಲೈಕ್ ನಿಮ್ಮ ಕಷ್ಟಗಳನ್ನ ಅಥವಾ ಏನೋ ಬರೀಬೇಕಂದ್ರೆ ಅದಕ್ಕೆ ಸಪ್ರೇಟ್ ಆಗಿ ಒಂದು ಡೈರಿ ಇಟ್ಕೊಂಡ್ಬಿಡಿ. ಬಟ್ ನಿಮ್ಮ ವಿಷನ್ ಬೋರ್ಡ್ ಡೈರಿ ಅಲ್ಲಿ ನಾವು ಬರೆಯೋ ವಿಷನ್ ಬೋರ್ಡ್ ಡೈರಿಯಲ್ಲಿ ಯಾವುದೇ ತರ ನೆಗೆಟಿವ್ ವರ್ಡ್ಸ್ನ ಯೂಸ್ ಮಾಡಬಾರ್ದು. ಓಕೆ, ನನ್ನ ವಿಷನ್ ಬೋರ್ಡ್ ಡೈರಿನ ನಾನು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡಿದ್ರು ಕೂಡ ಐ ಡೋಂಟ್ ರೈಟ್ ಎನಿ ನೆಗೆಟಿವ್ ಥಿಂಗ್ಸ್ ಆನ್ ದಟ್. ಓಕೆ, ಆ ಥರ ನಾನು ಮೇಂಟೈನ್ ಮಾಡ್ಕೊಳ್ತೀನಿ. ಅದು ನಿಮಗೆ ಬಿಟ್ಟಿದ್ದು. ನಾನು ಯಾವ ಥರ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ದಟ್ಸ್ ಆಲ್. ನಾನು ಈ ಪಾಯಿಂಟ್ಸ್ನ ಮರ್ತ್ಬಿಟ್ಟಿದ್ದೆ, ವಿಡಿಯೋ ಎಲ್ಲ ಕ್ಲೋಸ್ ಮಾಡಿದ್ದೆ, ಮತ್ತೆ ಸ್ಟ್ಯಾಂಡ್ ಹಾಕ್ಬಿಟ್ಟು ಇದೊಂದು ಮರ್ತೋಯ್ತು ಅಂತ ಹೇಳಿ ಮತ್ತೆ ಇದೊಂದು ಪಾಯಿಂಟ್ಸ್ನ ರೆಕಾರ್ಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ವಿಷನ್ ಬೋರ್ಡ್ ಬಗ್ಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಗೊತ್ತಿರೋದನ್ನ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.